ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ನಾನು ನಿಮ್ಮ ಶ್ರೀಧರ್. ಇವತ್ತಿನ ಒಂದು ಸುಂದರವಾದ ಮೆಸೇಜ್ ಏನಂತ ಹೇಳಿದ್ರೆ, ಆಕಾಶದ ತಂಗಾಳಿಗೆಯಲ್ಲಿ ನಿಮಗೆ ಅಂತಾನೆ ಸ್ವಾತಂತ್ರ್ಯ ಕಾದಿರುತ್ತೆ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಓಕೆ, ಆದರೆ ನೀವು ಹೇಳ್ತೀರಿ, ಓ ನಾನು ಅಲ್ಲಿಂದ ಬಿದ್ದರೆ ಅಂತ. ಆದರೆ ನಿಮ್ಮ ಒಳಗಡೆ ಏನಿದೆ, ನಿಮ್ಮ ಇನ್ವಿಷನ್ ಏನಿದೆ, ಓಕೆ, ನಿಮ್ಮ ವಿಲ್ ಪವರ್ ಏನಿದೆ, ನಿಮ್ಮ ಒಂದು ಎಂಥಿಯಾಸ್ಟಿಕ್ ಏನಿದೆ, ಸೋಲ್ ಪವರ್ ಏನಿದೆ, ಅದು ಹೇಳುತ್ತೆ ನೀನು ಹಾರಿದ್ರೆ. ಇದು ಎಷ್ಟು ಬ್ಯೂಟಿಫುಲ್ ಅರ್ಥ ಅಂತ ಹೇಳಿದರೆ, ನೀ ಭಯನ ಯಾಕೆ ಥಿಂಕ್ ಮಾಡ್ತಿದೀಯ ಅಲ್ವಾ? ನೀನು ಬಿದ್ದರೆ ಅಂತ ಯೋಚನೆ ಮಾಡ್ತಿದೀಯ ಅಲ್ವಾ? ಆದರೆ ನೀನು ಹಾರಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ನಿಮಗೆ ಅಂತ ನಿಮ್ಮ ಒಂದು ಲೈಫಲ್ಲಿ ಒಂದು ಯಾವುದೋ ಒಂದು ಅವಕಾಶದ ಆಪರ್ಚುನಿಟಿ ನಿಮ್ಮ ತುದಿಯಲ್ಲಿ ನಿಂತಿರುತ್ತೆ. ನಿಮ್ಮ ಒಂದು ಏನು ನೀವು ನಿಂತಿರ್ತಾರಲ್ಲ, ಆ ಒಂದು ಗಾಡಿ ನಿಮ್ಮ ತಗ್ಲಿದಾಗ, ನಿಮ್ಮ ಒಂದು ಹೇರ್ಸ್ ಏನಿದೆ ಅದನ್ನು ತಗ್ಲಿದಾಗ ನಿಮಗೆ ಭಯ ಬರುತ್ತೆ. ಒಳಗಡೆಯಿಂದ ಭಯ ಬಿಸ್ಕುಟ್ಟುತ್ತೆ. ಏನಂತ ಹೇಳಿದ್ರೆ, ನಿಜವಾಗ್ಲೂ ನನ್ನ ಲೈಫಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಕ್ವಶನ್ಸು ರೈಸ್ ಆಗುತ್ತೆ. ಆದರೆ ನಿಮ್ಮ ಮನಸ್ಸಿನ ಆಳದಲ್ಲಿ ಭರವಸೆಯ ಧ್ವನಿ ಇದೆ, ಧೈರ್ಯದ ಕಿಡಿ ಇದೆ. ಅದು ಹೇಳುತ್ತೆ ನೀನು ಹಾರಿದ್ರೆ ಹೇಗಿರುತ್ತೆ ಅಂತ. ಅಂದರೆ ನಮ್ಮ ಒಂದು ಲೈಫ್ನ ಲಿಮಿಟೆಡ್ ಬಿಲೀಫಲ್ಲಿ ನಾವು ಕಟ್ಟಾಕ್ಬಿಟ್ಟಿರ್ತೀವಿ. ವಿ ಆರ್ ಲಿಮಿಟೆಡ್ ಅಂತ. ಸ್ಕೈ ಇಸ್ ನಾಟ್ ದ ಲಿಮಿಟ್, ಇಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಈ ವಿಶ್ವದಲ್ಲಿ ಅನಂತ ಸಾಧ್ಯತೆಗಳು ತೆರೆಕೊಂಡಿರುತ್ತೆ. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ, ನಿಮ್ಮ ಒಂದು ಒಳಗಿನ ಇನ್ವಿಷನ್ ತಕ್ಕಂತೆ ಇಲ್ಲಿ ಅನಂತ ಸಾಧ್ಯತೆಗಳು ನಿಮ್ಮನ್ನು ಸಾಕಾರಗೊಳಿಸುತ್ತೆ. ಯಾವಾಗ ಅಂತ ಹೇಳಿದರೆ, ಆ ಒಂದು ಲಿಮಿಟಿಂಗ್ ಬಿಲೀಫ್ ಅಂತ ಏನಿದೆ, ಆ ಭಯ ಏನಿತ್ತು, ನಾನು ಬಿದ್ದರೆ ಏನಾಗ್ತೀನಿ ಅಂತ, ಅಂದರೆ ಫೇಲ್ ಆದರೆ ಆಗಿಬಿಟ್ರೆ ಅಂತ, ಮತ್ತು ನಿಂದ ಒಂದು ಡೌಟ್ ಏನಿತ್ತು, ನಿಮ್ಮ ಅನುಮಾನಗಳು, ಓಕೆ, ಅದನ್ನು ಸರಿಸಿದ ದೇರ್ ಇಸ್ ಎ ವಾಯ್ಸ್ ಆಫ್ ಹೋಪ್. ನಮ್ಮ ಒಳಗಡೆ ಆ ಒಂದು ಹೋಪ್ ಇದೆ. ದೇರ್ ಇಸ್ ಎ ಸ್ಪಾರ್ಕ್ ಆಫ್ ಕರೇಜ್. ನಮ್ಮ ಒಳಗಡೆ ಆ ಒಂದು ಧೈರ್ಯ ಇದೆ. ಮ್ಯಾನಿಫೆಸ್ಟೇಷನ್ ಇಸ್ ಅಬೌಟ್ ಬಿಲೀವಿಂಗ್ ಇನ್ ಯುವರ್ ಪೊಟೆನ್ಷಿಯಲ್, ಎಂಬ್ರೇಸಿಂಗ್ ದ ಅನ್ನೋನ್ ವಿತ್ ದ ಫೇತ್. ಮ್ಯಾನಿಫೆಸ್ಟೇಷನ್ ಯಾವಾಗ್ಲೂ ನಿಮ್ಮ ಒಂದು ನಂಬಿಕೆ ಮೇಲೆ, ನಂಬಿಕೆಯ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಒಂದು ನಂಬಿಕೆ, ಅದು ಒಂದು ನಿಮ್ಮ ಸಾಮರ್ಥ್ಯ. ಅದು ಎಲ್ಲಿದೆ? ನಿಮ್ಮ ಸುಪ್ತ ಮನಸ್ಸಿನ ಒಳಗೇನೆ ಇರೋದು. ಅದು ಎಲ್ಲಿದೆ? ನಿಮ್ಮ ವಿಲ್ ಪವರ್ನಲ್ಲೇ ಇರೋದು. ಹೇಗೆ ಒಂದು ಪಕ್ಷಿ ಮರದ ರೆಂಬೆ ಮೇಲೆ ಕುಳಿತಿರ್ಬೇಕಾದ್ರೆ ಈ ಒಂದು ರೆಂಬೆ ಬೀಳುತ್ತೆ ಅನ್ನೋ ಆತಂಕ, ಭಯ ಅದಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದು ತನ್ನ ರೆಕ್ಕೆಯ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟಿರುತ್ತೆ. ಅದೇ ರೀತಿ ನೀವು ಯಾವಾಗ ನಿಮ್ಮ ಒಂದು ಡಿಸೈರ್ ಡ್ರೀಮ್ಸ್ ಏನಿದೆ ಅದ್ರ ಬಗ್ಗೆ ಸಂಪೂರ್ಣ ಒಲವು ಜೊತೆಗೆ ಸಂಪೂರ್ಣ ನಂಬಿಕೆ, ಸಂಪೂರ್ಣ ಭರವಸೆ ನೀವು ಇಟ್ಟಾಗ, ನಿಮ್ಮ ಒಂದು ಆ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅನ್ನೋದು ತುಂಬ ಈಸಿ ಆಗುತ್ತೆ. ಹಾಗೆಯೇ ನಿಮ್ಮ ಒಂದು ಭಯ ಅಂತ ಏನಿದೆ, ನಿಮ್ಮ ಒಂದು ಅನುಮಾನಗಳಂತ ಏನಿದೆ, ನಿಮ್ಮ ಒಂದು ಲಿಮಿಟೆಡ್ ಬಿಲೀಫ್ ಸಿಸ್ಟಮ್ನ ನೀವೇನು ಹಾಕೊಂಡಿದ್ದೀರಾ, ಅದೆಲ್ಲ ಡಿಸಪಿಯರ್ ಆಗುತ್ತೆ. ನೀವು ಯಾವಾಗಲೂ ನಿಮ್ಮ ಮೇಲೆ ಸಂಪೂರ್ಣ ಸಾಮರ್ಥ್ಯವನ್ನು ನೀವು ಇಟ್ಕೊಬೇಕು. ಓಕೆ, ಯು ಹ್ಯಾವ್ ಟು ಟ್ರಸ್ಟ್ ಇನ್ ಯುವರ್ ಎಬಿಲಿಟಿ. ಓಕೆ, ಯು ಹ್ಯಾವ್ ಟು ಥಿಂಕ್ ಇನ್ ಯುವರ್ ಸ್ಟ್ರೆಂತ್. ಹಾಗಾಗಿ ಹೇಗೆ ಅದು ಒಂದು ಪಕ್ಷಿ ತನ್ನ ರೆಕ್ಕೆಯನ್ನು ಹಾರ್ತಾ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು, ಆ ಒಂದು ಜಿಗಿತವನ್ನು ತಗೊಳ್ತು, ನೀವು ಹಾಗೆ ನಿಮ್ಮ ಒಂದು ಲೈಫಲ್ಲಿ ಆ ಒಂದು ಜಿಗಿತವನ್ನು ತಗೊಳ್ಳಿ. ನಿಮ್ಮ ಡ್ರೀಮ್ನ ರೀಚ್ ಆಗಿ. ನೀವು ಹುಡುಕ್ತಿರೋ ಡಿಸೈರ್ ಡ್ರೀಮ್ಸ್ ಏನಿದೆ, ಹ್ಯಾಪಿನೆಸ್ ಏನಿದೆ, ಪ್ರಾಸ್ಪೆರಿಟಿ ಏನಿದೆ, ಪೀಸ್ ಏನಿದೆ, ಅದು ನಿಮ್ಮ ಒಂದು ಅನುಮಾನದ ದಿಗಂತದ ಆಚೆ ನಿಮಗಾಗಿ ಕಾಯ್ತಾ ಇದೆ. ಸೊ ಯಾವಾಗಲೂ ನೀವು ಬೀಳುವ ಭಯದಿಂದ ಮೇಲೇರಲು ನಿಮ್ಮ ಮೇಲಿರುವ ಸಾಮರ್ಥ್ಯನ ನಂಬಬೇಕು. ದೆನ್ ಯು ಕ್ಯಾನ್ ಅನ್ಲಾಕ್ ದ ಪವರ್ ಟು ಟ್ರೂಲಿ ಫ್ಲೈ ಟುವರ್ಡ್ಸ್ ಯುವರ್ ಡಿಸೈರ್ಡ್ ಡ್ರೀಮ್ಸ್ ಆ್ಯಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಎವ್ರಿಥಿಂಗ್. ಏನಂತ ಹೇಳಿದ್ರೆ, ನೀವು ಯಾವಾಗ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ನಂಬ್ತೀರ, ಆವಾಗ ನೀವು ಆ ಒಂದು ಶಕ್ತಿಯನ್ನು ಅನ್ಲಾಕ್ ಮಾಡ್ತೀರಾ. ಸೊ ದಟ್ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ತಿಳಿತಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಮ್ಯಾನಿಫೆಸ್ಟೇಷನ್. ಲವ್ ಯು ಆಲ್. ಟೇಕ್